ಸೂಪರ್ ಟೇಸ್ಟಿ ಅಂತ ಕಿಚಡಿ ಮತ್ತು ಆನಿಯನ್ ಪಕೋಡ ಮಾಡ್ತಾಯಿದ್ದೀನಿ ನಾನು ಇವತ್ತು ಲಂಚಿಗೆ. ತುಂಬ ಚೆನ್ನಾಗಿರುತ್ತೆ, ಈಸಿಯಾಗಿ. ಯಾವಾಗಲೂ ರೈಸ್ ಸಾಂಬಾರು ತಿಂದು ಬೇಜಾರಾದಾಗ ಈ ರೀತಿ ಮಾಡ್ಕೊಳ್ಳಿ. ಇದಕ್ಕೆ ಬಾಸುಮತಿ ರೈಸ್ ತೊಗೊಳ್ಳಿ. 3/4 ಕಪ್ ರೈಸ್ ಆದರೆ 1/4 ಕಪ್ಪಷ್ಟು ಹೆಸರುಬೇಳೆ, ಮೆಣಸು ಎಲ್ಲ ತೊಳೆದು ನೀಟಾಗಿ 3 ಕಪ್ ನೀರು ಹಾಕ್ಕೊಂಡು ಅರಿಶಿಣ, ತುಪ್ಪ, ಸ್ವಲ್ಪ ಖಾರದ ಪುಡಿ ಹಾಕಿ ಮುಚ್ಚಿಟ್ಬಿಡಿ. ಒಂದು 3 ವಿಸಲ್ ಕೊಡಿಸ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಇಂಗು, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಳ್ಳಿ. ಅದೆಲ್ಲ ಫ್ರೈ ಆದಮೇಲೆ ಒಂದು ಟೊಮೊಟೊ ಹಾಕ್ಕೊಂಡು ಉಪ್ಪು, ಖಾರ, ಅರಿಶಿಣ, ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳಿ. ಮತ್ತು ಇನ್ನೂ ಸ್ವಲ್ಪ ಇದು ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ ಪೌಡರ್ ಹಾಕ್ಕೊಳ್ಳಿ. ಹಾಗೆ ಅನ್ನ ಅವೆಲ್ಲ ರೆಡಿಯಾಗಿದೆ ನೋಡಿ, ಅದನ್ನು ಸತ್ತದ್ರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನಮ್ಗೆ ಕಿಚಡಿ ಬೇಕಲ್ವ, ಹಾಗಾಗಿ ಇನ್ನೊಂದು ಗ್ಲಾಸ್ ಎಕ್ಸ್ಟ್ರಾ ನೀರು ಹಾಕ್ಕೊಳ್ತಾಯಿದ್ದೀನಿ ನಾನು. ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡು ಒಂದು 2 ನಿಮಿಷ ಕುದಿಸ್ಕೊಂಡು ಆಫ್ ಮಾಡಿ ಮುಚ್ಚಿಟ್ಬಿಡಿ. ಇದು ಆ ಪಕ್ಕಕ್ಕೆ ಇಟ್ಟಿರ್ತೀನಿ. ಮತ್ತು ನಾನು ಇವಾಗ ಆನಿಯನ್ ಪಕೋಡ ಮಾಡ್ತಾಯಿದ್ದೀನಿ. ಉದ್ದ ಹೆಚ್ಕೊಂಡು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಅಲ್ಲನ ಮಿಕ್ಸರ್ ಮಾಡ್ಕೊಂಡು ಪೇಸ್ಟ್ ಹಾಕ್ಕೊಂಡು ಉಪ್ಪು, ಅರಿಶಿಣ, ಕಡಲೆ ಹಿಟ್ಟೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ. ಮತ್ತು ಮೇಲೆ ಕೊತ್ತಂಬರಿ ಹಾಕ್ಕೊಂಡು ಈ ರೀತಿ ನೀವು ನಾರ್ಮಲಾಗಿ ಯಾವಾಗ ಮಾಡ್ತಾಯಿರ್ತೀರ ಮನೇಲಿ ಆನಿಯನ್ ಪಕೋಡ, ಅದೇ ರೀತಿ ನಾನು ಕಿಚಡಿ ಜೊತೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಮಾಡ್ಕೊಳ್ತಾಯಿದ್ದೀನಿ ಜೊತೆಯಲ್ಲೇ. ಇವಾಗ ನಮ್ಮ ಆನಿಯನ್ ಪಕೋಡ ಎಲ್ಲ ರೆಡಿಯಾಗಿದೆ, ಕ್ರಿಸ್ಪಿ ಆನಿಯನ್ ಪಕೋಡ. ಇದನ್ನು ನಾವು ಕಿಚಡಿ ಜೊತೆ ಸರ್ವ್ ಮಾಡ್ಕೊಳ್ತಾ ಇರೋದೆ. ನಿಮಗೂ ಇಷ್ಟ ಆಯ್ತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ.